ಗುಡ್ ಮಾರ್ನಿಂಗ್ ನಾಗವೇಣಿ ಕಿಚನ್ಗೆ. ಆಂಟಿ ಅಡುಗೆ ರೂಮಿಗೆ ಬಂದಾಯಿತು. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ, ಬೆಳಗ್ಗೆ ಹೊತ್ನಾಗ ರಾಗಿ ಗಂಜಿ ಅಂತೇಳಿ ಉಪ್ಪಾದ್ರೆ ಹಾಕ್ಕೋಬೋದು. ಉಪ್ಪು ಹಾಕಿದ್ರೆ ಮಜ್ಜಿಗೆ ಹಾಕ್ಕೋಬೇಕು. ಗಟ್ಟಿ ಮಾಡಿ ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡು ಕಲಿಸ್ಬಿಟ್ಟು ಕುಡಿಬೇಕು. ಸಾಲ್ಟ್ ಹಾಕಿದ್ರೆ. ನಾನು ಸ್ವೀಟ್ ಹಾಕಿದ್ದೀನಿ, ಬೆಲ್ಲ ಹಾಕಿದ್ದೀನಿ. ಒಂದು 2 ಸ್ಪೂನು 3 ಸ್ಪೂನ್ ರಾಗಿ ಹಿಟ್ಟು, ಒಂದು ಗ್ಲಾಸಿಗೆ 3 ಸ್ಪೂನ್ ರಾಗಿ ಹಿಟ್ಟು, 3/4 ಗ್ಲಾಸ್ ನೀರು ಹಾಕ್ಕೋಬೇಕು. 1/4 ಗ್ಲಾಸು ಎದಕ್ಕೆ ಕುಳಿಸ್ಕೋಬೇಕಂದ್ರೆ ಹಿಟ್ಟು ಕಲಿಸ್ಲಿಕ್ಕೆ. ಹಿಟ್ಟು ಕಲಿಸಿದ್ಮೇಲೆ ಏನು ಬೆಲ್ಲ ಹಾಕಿದ್ದೀನಿ. ನಾನು ಆರ್ಗಾನಿಕ್ ಬೆಲ್ಲ ಬರ್ತೈತಲ್ಲ, ಅದು ಬೆಲ್ಲ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಸಿದ್ಮೇಲೆ ನಮಗೆ ಬೆಲ್ಲ ಹಾಕಿದ್ದೀನಿ ನೋಡಿ. ಆರ್ಗಾನಿಕ್ ಬೆಲ್ಲ, ಮಾಮೂಲು ಬೆಲ್ಲ ಅಲ್ಲ, ವೈಟು ಹಂಗಿರುತ್ತಲ್ಲ ಅದಲ್ಲ. ಆರ್ಗಾನಿಕ್ ಬೆಲ್ಲ ಅಂತ ಬರುತ್ತೆ, ಅದು ಜಾಸ್ತಿ ರೇಟ್ ಇರುತ್ತೆ. ಅಂದರೆ ಸೇಮ್ ಕೊಬ್ಬಿನ ಹಾಲದ್ಲಿದ್ದ ಹಂಗೆ ನೇರವಾಗಿ ತೆಗ್ದಿರ್ತಾರೆ, ಅದರಲ್ಲೇನು ಕಲ್ತಿ ಇರಲ್ಲ. ಆ ಬೆಲ್ಲ ಹಾಕ್ಬೇಕು. ಕುದ್ದ ಮೇಲೆ ಕುಡಿದು ಟಿಫನ್ ಇದೆ ಎಲ್ಲಿಗಾದರೂ ಹೋಗ್ಬೋದು. ಮತ್ತು ಹೊಟ್ಟೆ ಹಸಿವಾದ್ರೆ ಏನೋ ತಿನ್ಬೋದು, ನಮಗೆ ಆಗಲ್ಲ. ನಮಗಿದೇ ಸರಿ ಹೋಗುತ್ತೆ ಟಿಫನ್. ಮತ್ತು ಬೇಕಂದರೆ ಮಧ್ಯಾಹ್ನಕ್ಕೆ ಊಟ ಮಾಡ್ತೀವಿ. ಆಯಿತಾ? ರಾಗಿ ಗಂಜಿ ರೆಡಿ. ಇದರಲ್ಲಿ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಕುಡಿತಾ ಇರೋದೆ ಕೆಲಸದ ಮೇಲೆ ದಾರಿ ಬಿಡ್ತಾ ಇರೋದೆ. ಏನಂತೀರಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಂಕರೇಜ್ ಮಾಡಿ ಆಂಟಿಗೆ. ನೀವು ಎಂಕರೇಜ್ ಮಾಡಿದಂಗೆಲ್ಲ ನಿಮಗೆ ಬೇಕಾದ ತಿಂಡಿ ನಾನು ಮಾಡ್ತೀನಿ, ಬೇಕಾದ ಐಟಮ್ಸ್ ನಾನು ಮಾಡಿಕೊಡ್ತೀನಿ, ಮಾಡಿ ತೋರಿಸ್ತಿರ್ತೀನಿ. ನೀವು ಕಲ್ತ್ಕೋಬೋದು. ಈಜಿ ಇರುತ್ತೆ. ಚಿಕ್ಕ ಮಕ್ಕಳ ಥರನೂ, ಚಿಕ್ಕ ಮಕ್ಕಳು ಒಂದು 7-8ನೇ ಕ್ಲಾಸ್ ಓದೋರು ಕೂಡ ಮಾಡ್ಬೋದು ನನ್ನ ಅಡುಗೆಗಳು. ಏನು ಅವಾಕು ಇವಾಕು ಅಂತ ಏನು ರೆಸಿಪಿ ಭಾಳ ಇರೋಲ್ಲ ನಂದು. 2-3ರಲ್ಲೇ ಮುಗಿದೋಗುತ್ತೆ. ಅದಕ್ಕೋಸ್ಕರನೇ ನೀವು ಎಂಕರೇಜ್ ಮಾಡಿದರೆ ನಾನು ನಿಮಗೆ ಮತ್ತೆ ಮಾಡೋಕ್ಕೆ ನನಗೆ ಇಷ್ಟವಾಗ್ತದೆ, ಮನಸ್ಸು ಬರ್ತದೆ. ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನಾನು ರಾಗಿ ಗಂಜಿ ಕುಡಿತೀನಿ, ತಣ್ಣಗೆ ಮಾಡಿಬಿಟ್ಟು ನೀವು ಇದೇ ಥರ ಮಾಡ್ಕೊಂಡು ಕುಡೀರಿ. ಒಂದು ಗ್ಲಾಸ್ ನೀರಲ್ಲಿ 3/4 ಗ್ಲಾಸ್ ಕಾಸಕ್ಕೆ ಇಡಬೇಕು. ಅದರಲ್ಲಿ ಬೆಲ್ಲದ ಚೂರು ಹಾಕಬೇಕು. ಮತ್ತು ಆಮೇಲೆ ಇನ್ನೂ 3/4 ಗ್ಲಾಸ್ ಇರುತ್ತಲ್ಲ, ಇಂಥ ಒಂದು ಬಟ್ಲ ತೊಗೊಂಡು ಬೋಲ್ ತೊಗೊಂಡು ಇದರಲ್ಲಿ 3 ಸ್ಪೂನ್ ರಾಗಿ ಹಿಟ್ಟು ಹಾಕಿ, ಅದೇ 3/4 ಗ್ಲಾಸ್ ನೀರು, 1/4 ಗ್ಲಾಸ್ ಉಳಿದಿರ್ತೈತಲ್ಲ, ಆ ನೀರು ಹಾಕಿ ಚೆನ್ನಾಗಿ ಕಲಕಿಬಿಟ್ಟು ನೀರು ಕುದಿಯಬೇಕಾದ್ರೆ ಹಾಕಿದರೆ ಗಂಜಿ ರೆಡಿ. ಏನಂತೀರಾ? ನೋಡಿರಿ, ಈ ಅದಕ್ಕಿರ್ಬೇಕು. 3 ಸ್ಪೂನ್ ಹಿಟ್ಟು, 1 ಗ್ಲಾಸ್ ನೀರಲ್ಲಿ ಒಂಚೂರು ಬೆಲ್ಲ, ರಾಗಿ ಗಂಜಿ ರೆಡಿ. ತಣ್ಣಗಾಗಬೇಕು. ತಣ್ಣಗಾಗಕ್ಕೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚೆನ್ನಾಗಿದ್ದರೆ ಹೇಳಿ. ಆ ಮಾತು ಏನಂತೀರಾ? ಬಾಯ್.